ಇವತ್ತು ಶ್ರೀ ಬಾಲಸುಬ್ರಹ್ಮಣ್ಯ ಸೇವಾ ಸಮಿತಿಯ ವತಿಯಿಂದ 47ನೇ ವರ್ಷದ ಆಡಿಕೃತಿಕ ಮಹೋತ್ಸವವನ್ನು ಆಚರಿಸಲಾಗ್ತಿದೆ. ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಶಾಸಕರಾದ ಗೋಪಾಲಣ್ಣನವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಕಳೆದ 47 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಕಾವಡಿ ಮಹೋತ್ಸವವನ್ನು ನಡ್ಕೊಂಡು ಬರ್ತಾ ಇದ್ದಾರೆ. ಇಂದು ಬೆಳಗ್ಗೆ ಕೇಂದ್ರ ಸಚಿವರು, ತುಮಕೂರು ಜಿಲ್ಲೆಯ ಸಂಸದರಾದ ವಿ ಸೋಮಣ್ಣ ಸಾಹೇಬರು ಬಂದಿದ್ದರು, ನರೇಂದ್ರ ಬಾಬು ಅವರು ಮಾಜಿ ಶಾಸಕರು ಬಂದಿದ್ದರು, ಹರೀಶ್ ಅಣ್ಣವರು ಮಾಜಿ ಉಪಮಹಾಪೌರರು ಬಂದಿದ್ದರು, ಇನ್ನೂ ಅನೇಕ ಗಣ್ಯರು, ನಮ್ಮ ಪ್ರಸನ್ನ ಸರ್ ಅವರು, ಪ್ರೆಸ್ಟಿನ್ ಹಾಸ್ಪಿಟಲ್ ಅವರು, ಮತ್ತು ಜಯರಾಮಣ್ಣವರು, ನಮ್ಮ ಶಿವಾನಂದ್ ಅವರು, ಬಹಳ ಹಿರಿಯ ಮುಖಂಡರುಗಳೆಲ್ಲ ಬಂದು ಇವತ್ತು ದೇವರ ದರ್ಶನವನ್ನು ಪಡೆದಿದ್ದಾರೆ. ನಿರಂತರವಾಗಿ 47 ವರ್ಷಗಳಿಂದ ಈ ಒಂದು ದೇವಸ್ಥಾನ ನಡೀತಾ ಇದೆ. 96ರಲ್ಲಿ ದಿವಂಗತ ನಾಗರಾಜಣ್ಣವ್ರ ತಂದೆಯವರು ಅಧ್ಯಕ್ಷರಾದ ನಂತರ ಗೋಪಾಲಣ್ಣವರ ಜೊತೆಗೂಡಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಮೊದಲಿಗೆ 10 ಕತ್ತಲಿದ್ದಂಥ ಸುಬ್ರಹ್ಮಣ್ಯ ಸ್ವಾಮಿ ಇಂದು ಸುಮಾರು 3/4 ಎಕರೆಯಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ. ಒಂದು ನಾಗರಾಜ್ ಸಮುದಾಯ ಭವನವನ್ನು ಶಾಸಕರ ಅನುದಾನದಲ್ಲಿ ಮಾಡಿ ನಾಗರಾಜಣ್ಣನವರ ಹೆಸರು ಶಾಶ್ವತ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು 80 ಜನ ಇದ್ದಂಥ ಸದಸ್ಯರು ಆ ಚೌಟ್ರಿಗೆ ನಾಗರಾಜಣ್ಣವ್ರ ಹೆಸರು ಇಡಬೇಕು ಅಂತೇಳಿ ನಾಗರಾಜ್ ಸಮುದಾಯ ಭವನ ಅಂತ ಇಟ್ಟಂಥದ್ದು ಒಂದು ನಿಜವಾಗಲೂ ಒಂದು ಸಂತೋಷ ಪಡುವಂತಹ ವಿಷಯ. ಹಾಗೂ ನಮ್ಮ ಅರ್ಚಕರಾದ ಬಾಬಣ್ಣವರು ಕಳೆದ 25 ವರ್ಷಗಳಿಂದ ದೇವಸ್ಥಾನದ ಆವರಣದಲ್ಲಿ ನಾವು ಎಲ್ಲ ಹೇಳಿದ್ರು ಸಹ ಇಲ್ಲಿ ಆಗುವಂಥ ಹೂವಿನ ಅಲಂಕಾರ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿಲ್ಲ, ಒಳ್ಳೆಯ ಪೂಜೆಗಳಾಗ್ತಾ ಇದೆ, ಭಕ್ತರು ಜಾಸ್ತಿ ಜನ ಬರ್ತಾ ಇದ್ದಾರೆ. ನಮ್ಮ ಕಾರ್ಯದರ್ಶಿಗಳಾದ ವೆಂಕಟರೆಡ್ಡಿ ಅಣ್ಣವರು, ಖಜಾಂಚಿಗಳಾದ ನಾಗರಾಜಣ್ಣವರು, ನಮ್ಮ ಧರ್ಮಕರ್ತರಾದ ಸುಬ್ರಹ್ಮಣ್ಯ ಅಣ್ಣವರು, ವೇಲಾಯುಧಮ್ಮವರು, ಮನೋರಂಜಿತಮ್ಮವರು, ಎಲ್ಲ ಮುಖಂಡರು, ಕಲ್ಮಣಿಯವರು, ನಮ್ಮ ಮಾಂಗಿಲಾಲ್ ಅವರು, ಮೇಘನಾಥ್ ಅವರು, ಎಲ್ಲ ಮುಖಂಡರುಗಳು ಈ ಒಂದು ನಮ್ಮ 80 ಜನ ಕಮಿಟಿ ಸದಸ್ಯರು, ನಮ್ಮ ಕರುಣಕ್ಕರ್ ಅವರು, ರಾಮೂರವರು, ನಮ್ಮ ಶಿವೂರು ಮೇಸ್ತ್ರಿಯವರು, ಎಲ್ಲ ಗಂಗಾಧರ್ ಅವರು, ಆಮೇಲೆ ನಮ್ಮ ಭಾಳಷ್ಟು ಜನ ರೆಡ್ಡಿ ಸದಸ್ಯರು ಎಲ್ಲರೂ ಸೇರಿ ಇವತ್ತು ದೇವಸ್ಥಾನವನ್ನು ಸದಸ್ಯರೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಭಕ್ತರೆಲ್ಲ ಮನವಿಯನ್ನು ಮಾಡ್ಕೊತೇನೆ, ಬನ್ನಿ ದೇವರ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಅಂತ ಕೇಳ್ಕೊತೇನೆ. ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಶಂಕುಮಠ ವಾರ್ಡಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. 49 ವರ್ಷ ಆಗಿದೆ ಈ ದೇವಸ್ಥಾನವನ್ನು ಮಾಡಿ. ಇದು ಫುಲ್ಲು ಎಲ್ಲ ಕಾಡು ಗುಡ್ಡ ಎಲ್ಲ ಇಳಿದಿದ್ದು. ನಾಗರಾಜ್ ಅಂತ ನಮ್ಮ ಆತ್ಮೀಯ ಸ್ನೇಹಿತರು, ಅವರು ಕಾಂಗ್ರೆಸ್ ಲೀಡ್ರು, ಅವರು ಇದನ್ನು ಕೈಗೆತ್ಕೊಂಡು ಇದನ್ನು ಕರಗಿಸಿ ದೇವಸ್ಥಾನ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ರು. ಆ ದೇವಸ್ಥಾನ ಪ್ರಾರಂಭ ಮಾಡಿದ್ದು ಸುಬ್ರಹ್ಮಣ್ಯ ದೇವಸ್ಥಾನ ಮಾತ್ರ. ಹೀಗಾಗಿ ಎಲ್ಲನೂ ಶಿವನ ದೇವಸ್ಥಾನ, ಪಾರ್ವತಿ ದೇವಸ್ಥಾನ, ನವಗ್ರಹಗಳು, ಗಣೇಶಂದು, ಆಮೇಲೆ ಅನ್ನಪೂರ್ಣೇಶ್ವರಿ, ದುರ್ಗಾಪರಮೇಶ್ವರಿ, ಎಲ್ಲ ದೇವತೆಗಳು ಅಡಗಿದೆ ಈ ಜಾಗದಲ್ಲಿ. ಭಾಳ ಅದ್ಭುತವಾಗಿದೆ. ಸುಮಾರು ಇವತ್ತು 25,000 ಜನ ದರ್ಶನ ಮಾಡಿ ಹೋಗುವಂಥ ವ್ಯವಸ್ಥೆ ಮಾಡಿದರೆ. ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಅಂತಂದರೆ ಇಲ್ಲಿ ಎಲ್ಲ ದೇವತೆಗಳ ದೇವಸ್ಥಾನಗಳು ಇದೆ. ಸಾಲದಕ್ಕೆ ನಮ್ಮ ಶಾಸಕ ಗೋಪಾಲನರು ದೇವ್ರನ್ನ ನಂಬ್ತಾರೆ ಅವರು. ಅದಾಗಿ ಜನನೂ ರವೀಂದ್ರ ಪಾಕೆಟ್ ಇರೋದ್ರಿಂದ ಎಲ್ಲರೂ ಬರ್ತಾರೆ. ಹಾಗಾಗಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲ ದೇವಸ್ಥಾನಗಳು ಇಲ್ಲಿ. ಇವತ್ತು ಇಸ್ಕಾನ್ ಇದೆ, ಭಾಳ ಅಲ್ಲಿ ಒಂದು 1000 ಜನ ಬಂದು ಹೋಗ್ತಾ ಇದ್ದಾರೆ. ಅದು ಈ ಕ್ಷೇತ್ರಕ್ಕೆ ಅಟ್ಯಾಚ್ ಆಗಿದೆ. ಅದು ರಾಜನಗರ ಸೇರಿದ್ರು ಕೂಡ ಈ ಕ್ಷೇತ್ರಕ್ಕೆ ಸೇರಿದೆ. ಅದು ಸಮಾಜ ಸೇವೆ ಮಾಡೋದು, ಜನಕ್ಕೆ ಸೇವೆ ಮಾಡೋದು, ಭಕ್ತಿಯಿಂದ ಕೇಳ್ಕೊಳ್ಳೋದು ಭಗವಂತನ. ಎಲ್ಲರೂ ಕಾಪಾಡಪ್ಪ, ಎಲ್ಲರೂ ಉದ್ಧಾರ ಮಾಡು, ಎಲ್ಲರೂ ಉಳಿಸು ಅಂತ ಹೇಳ್ತೀವಿ. ಈಗೆಲ್ಲೋ ಕಡೆ ದೇಶದ ಬಗ್ಗೆ ಎಲ್ಲೋ ಆಗ್ತಾರೆ ನೋಡಿದ್ವಿ. ಈಗ ಚೈನಾ ನೋಡಿದ್ದೀವಿ, ಅಮೆರಿಕ ನೋಡಿದ್ವಿ. ಏನಾಗುತ್ತೋ ಗೊತ್ತಿಲ್ಲ, ಮುಂದಕ್ಕೊಂದು ದಿನ ಏನೋ ಒಳ್ಳೇದಾಗಲಿ ಅಂತ ಹೇಳಿ ನಾವು ಭಗವಂತನ ಬೇಡ್ಕೋಬೋದು. ನಮಗೂ, ನಮ್ಮ ಕ್ಷೇತ್ರಕ್ಕೂ, ನಮ್ಮ ರಾಜಕೀಯ ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ ಅಂತ ಭಗವಂತನ ಕೇಳ್ಕೊಂಡಿದ್ದೀವಿ. ಈಗ ನಾವು ನಿಶ್ಚಯ ಏನಿದೆ ಗೊತ್ತಿಲ್ಲ, ಅದು ಅವ್ನು ನಿಶ್ಚಯ ಏನಿದಂಗೆ ಆಗಲಿ. ಇಂದು ನಮ್ಮ ಇಲಾಖೆ, ನಮ್ಮ ಬಡಾವಣೆಯಲ್ಲಿರುವ ಬಾಲಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 47ನೆಯ ಆಡಿಕೃತಿಕ ಮಹೋತ್ಸವ ನಡೀತಾ ಇದೆ. ಈ ದೇವಸ್ಥಾನ ಮೊದಲಿನಿಂದಲೂ ನನಗೆ ಪರಿಚಯ ಮತ್ತು ಇದರ ಜೀರ್ಣೋದ್ಧಾರವನ್ನು ನಮ್ಮ ಮಾಜಿ BBMP ಸದಸ್ಯರಾದ ನಾಗರಾಜರವ್ರು ಮಾಡಿದಾಗ ನಾವೆಲ್ಲ ಕೈ ಜೋಡಿಸಿದ್ದು. ಆವಾಗಿನಿಂದ ಇದು ಒಂದು ದೊಡ್ಡ ಧಾರ್ಮಿಕ ಕೇಂದ್ರವಾಗಿ ಇಲ್ಲಿ ನೆಲೆಗೊಂಡಿದೆ ಮತ್ತು ಸಾವಿರಾರು ಭಕ್ತರು ಇದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಇಂದು ಈ ಆಡಿಕೃತಿಕ ಮಹೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ದೇವರು ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಅಂತಸ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಮತ್ತು ಏನು ಮಹಾಲಕ್ಷ್ಮೀಪುರ ಕ್ಷೇತ್ರದ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಮುರುಘನ ದೇವಸ್ಥಾನ ಇದೆ. ಇದು 47 ವರ್ಷದಿಂದನೂ ಇಲ್ಲಿ ಸತತವಾಗಿ
ಪೂಜೆ ಮಾಡ್ಕೊಂಬರ್ತಾಯಿದ್ರು. ನಾಗರಾಜ್ ಅವರಿದ್ದರು ಮೊದಲು. ಅವರು ಈ ದೇವಸ್ಥಾನನ ಉದ್ಧಾರ ಮತ್ತು ಜೀರ್ಣೋದ್ಧಾರ ಮಾಡಿ ಇದು ಇವಾಗ ಬೇರೆ ಅವ್ರು ಇದ್ರೂ ಬೇರೆಯವರು ಇದ್ದರೂ ಇವಾಗ ಈ ದೇವಸ್ಥಾನ ಮುಂದುವರ್ಕೊಂಡು ಬರ್ತಾ ಇದೆ. ಇದೇ ಥರ ಅದಕ್ಕೋಸ್ಕರ ಇವತ್ತು ಈ ಗೋಪಾಲಯ್ಯವರು ವಹಿಸ್ಕೊಂಡು ಅವರು ಈ ದೇವಸ್ಥಾನನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಈ ಭಾಗದ ಎಲ್ಲ ಭಕ್ತಾದಿಗಳಿಗೆ ಆ ಸ್ವಾಮಿ ಮುರುಘಾ ಸುಬ್ರಹ್ಮಣಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಮತ್ತು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಇನ್ನೂ ಮುಂದುವರೆದು ಒಂದು ಮಹತ್ವದ ಒಂದು ದೊಡ್ಡ ಕ್ಷೇತ್ರವಾಗಲಿ ಅಂತ ನಾನು ಈ ಶುಭಾಶಯ ಕೇಳ್ಕೊತಾ ಇದ್ದೀನಿ. ವಿಶೇಷವಾಗಿ ಬೆಳಗ್ಗೆ ಎಲ್ಲ ಭಕ್ತಾದಿಗಳು ಬಂದೇ ಬರ್ತಾ ಇದೆ. ನೀವು ನೋಡಿದಾಗ ದೇವಸ್ಥಾನದ ಬೆಳವಣಿಗೆ ಅಲ್ಲ, ನಾವು 30 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. 30 ವರ್ಷದಿಂದ ಇದ್ದಿದ್ದು ದೇವಸ್ಥಾನ ಇವತ್ತು ಬೇರೆ ತುಂಬ ದೊಡ್ಡದಾಗಿ ಬೆಳೆದಿದೆ. ಯಾಕೆಂದರೆ ಇವತ್ತು ಎಲ್ಲ ಈ ಕಡೆ ಒಂದು ಕಡೆ ಗಣೇಶ, ಒಂದು ಕಡೆ ದುರ್ಗಾ ಪರಮೇಶ್ವರಿ, ಇನ್ನೊಂದು ಕಡೆ ಆಂಜನೇಯ ಸ್ವಾಮಿ ಮತ್ತು ಮುರುಗನ್ ದೇವಸ್ಥಾನ. ಇಲ್ಲಿ ಬಂದರೆ ಒಂಥರ ಏನೋ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಂಗೆ ಆಗುತ್ತೆ. ಆ ಪುಣ್ಯಕ್ಷೇತ್ರ ಬೆಳೆಯೋದಕ್ಕೆ ಕಾರಣಕರ್ತಾಗಿದ್ದವರು ನಾಗರಾಜಪ್ಪವರು. ಮತ್ತು ಇಲ್ಲಿರೋಂಥ ಎಲ್ಲ ನಮ್ಮ ಏನು ಇವಾಗ ಈ ಮೇಸ್ತ್ರಿಗಳು ಇದ್ರಲ್ಲ, ಇವಾಗೆಲ್ಲ ಸೇರಿ ಈ ದೇವಸ್ಥಾನನ ಇನ್ನು ಮುಂದೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಆದಷ್ಟು ತುಂಬ ಒಳ್ಳೆಯದಿದೆ. ಆ ಭಕ್ತಾದಿಗಳು ಅದೇ ಥರ ಬಂದು ಸಹಕರಿಸಿ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕ್ಕೆ ಸಹಕರಿಸಬೇಕು ಅಂತ ನಾನು ಕೇಳ್ಕೊತೀನಿ. ಭಗವಂತನ ಇಚ್ಛೆ. ಭಗವಂತ ಯಾರ ಮೇಲೆ ಯಾವಾಗ ಒಲಿತಾನೆ ಅನ್ನೋದು ಗೊತ್ತಿಲ್ಲ. ಭಗವಂತ ಒಳ್ಳೆಯತನಕ್ಕೆ ಭಗವಂತ ಇದ್ದಾನೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ಒಳ್ಳೆತನ ನಮಗಿರೋದ್ರಿಂದ ಏನೋ ಒಂದು ಆ ಹೂವಿನ ಮುಖಾಂತರ ನಮಗೆ ಒಂದು ಪ್ರಸಾದ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಆ ಭಗವಂತ ಇನ್ನೂ ಒಳ್ಳೇದು ಮಾಡಲಿ. ಈಗಲೂ ಒಳ್ಳೇದು ಮಾಡಿದ್ದಾರೆ, ಇನ್ನೂ ಒಳ್ಳೇದು ಮಾಡಲಿ ಅಂತ ನಾನು ಭಗವಂತನ ಹತ್ರ ಕೇಳ್ಕೊತೀನಿ. ಆರ್ ಆರ್ ನಗರ ಅಧ್ಯಕ್ಷರು ರಕ್ಷಣಾ ವೇದಿಕೆ ಕಾವಡಿ ಹಬ್ಬ ಮಾಡಿದ್ದಾರೆ ದೇವಸ್ಥಾನದಲ್ಲಿ, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಭಾಳ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಅಣ್ಣವ್ರದ್ದು ಆಯಿತು. ನಮ್ಮ ಗಿರಿ ಅಣ್ಣವ್ರದ್ದು ನಿನ್ನೆ ಹುಟ್ಟುಹಬ್ಬ ಇತ್ತು. ಅವರು ಹುಟ್ಟುಹಬ್ಬನ ಆಚರಣೆ ಅಂತ ಬಂದ್ವಿ. ಹಂಗಾಗಿ ಬರ್ಬೇಕಾದ್ರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಬಂದರು. ಒಳ್ಳೆ ದೇವ್ರ ದರ್ಶನ ಮಾಡಿದ್ರು. ದೇವ್ರಿಗೆ ಅವ್ರಿಗೂ ಒಳ್ಳೇದು ಮಾಡಲಿ. ಆಮೇಲೆ ಅಣ್ಣವ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ಸುಬ್ರಹ್ಮಣ್ಯ ಸ್ವಾಮಿ. ಆಮೇಲೆ ಇಲ್ಲಿ ಬಂದವರೆಲ್ಲ ನನ್ನ ಸ್ನೇಹಿತರು ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ.